ರೈಟ್, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಚಿಂತಕ ಮತ್ತು ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಅವರು ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ತೆ, ನಾನು ಅರವಿಂದ್, ನನ್ನ ಜೊತೆ ಮಮತಾ ಇಬ್ಬರು ಕೂಡ ಇದ್ದೀವಿ. ಈಗಾಗಲೇ ಬಲೂಚಿಸ್ತಾನ ನಾವು ಪ್ರತ್ಯೇಕವಾಗ್ತೀವಿ ಅಂತಕ್ಕಂಥ ಘೋಷಣೆಯನ್ನು ಮಾಡ್ಕೊಂಡಿದ್ದಾರೆ. ಸೊ ಇದು ಒಂದು ವೇಳೆ ನಿಜಕ್ಕೂ ಕೂಡ ಜಾರಿ ಆದರೆ, ಟೆಕ್ನಿಕಲಿ ಈಗಲೇ ಹೇಳಕ್ಕೆ ಬರಲ್ಲ, ಬಟ್ ಜಾರಿ ಆದರೆ ಇದು ಪಾಕಿಸ್ತಾನ ಮತ್ತು ಚೀನಾ ಎರಡೂ ದೇಶಕ್ಕೆ ದೊಡ್ಡ ಮಟ್ಟಿಗಿನ ಹೊಡೆತ. ಸೊ ಇದನ್ನು ತಾವು ಯಾವ ರೀತಿ ವ್ಯಾಖ್ಯಾನಿಸ್ತೀರಾ ಅಂತ ಸರ್? ಒಂದು, ಬಲೂಚಿಸ್ತಾನ ಪ್ರತ್ಯೇಕವಾಗ್ತೀನಿ ಅಂತ ಹೇಳ್ತಿರೋದು ಇವತ್ತಿನಿಂದಲ್ಲ. ಸ್ವಾತಂತ್ರ್ಯ ಬಂದಲಾಗಾಯಿತು ಬಲೂಚಿಸ್ತಾನ ತನ್ನನ್ನು ತಾನು ಪ್ರತ್ಯೇಕ ಅಂತಾನೆ ಹೇಳ್ಕೊಂಡು ಹೊರಟಿದೆ. 1947 ಆಗಸ್ಟ್ 11ಗೆ ಬಲೂಚಿಸ್ತಾನ ತುಂಬ ಸ್ಪಷ್ಟವಾಗಿ ಹೇಳ್ತು, ನಾನು ಪಾಕಿಸ್ತಾನದ ಅಂಗವಾಗಿಲ್ಲ ಅಂತ. ಪಾಕಿಸ್ತಾನ ಬಲೂಚಿಸ್ತಾನವನ್ನು ತನ್ನೊಳಗೆ ಸೇರಿಸಿಕೊಂಡಿದ್ದಿದೆಯಲ್ಲ, ಈ ಸ್ವಾತಂತ್ರ್ಯದ ಹೊಸ್ತಿಲಲ್ಲಿ ಯಾವ್ಯಾವ ರಾಜ ರಜವಾಡೆಗಳು ಯಾರ್ಯಾರ ಜೊತೆ ಸೇರಬೇಕು ಅನ್ನೋದನ್ನು ಬ್ರಿಟಿಷರು ಮುಂದಿಟ್ಟಾಗ, ನನ್ನ ದೇಶದಲ್ಲೂ ಕೂಡ ಅನೇಕ ರಾಜರುಗಳು ಪಾಕಿಸ್ತಾನ ಜೊತೆಗೆ ಹೋಗ್ತೀವಿ, ಅನೇಕ ಅಂದರೆ ಕೆಲವು ರಾಜರುಗಳು ಪಾಕಿಸ್ತಾನ ಜೊತೆಗೆ ಹೋಗ್ತೀವಿ ಅಂತೆಲ್ಲ ಹೇಳ್ತಿದ್ರಲ್ಲ. ಹಾಗೆ ಬಲೂಚಿಸ್ತಾನದ ಕಳಾತ್ ಪ್ರಾಂತದಲ್ಲಿರುವಂಥ ಜನ ತುಂಬಾ ಸ್ಪಷ್ಟವಾಗಿ ಹೇಳ್ತಿದ್ರು, ನಮಗೆ ಪಾಕಿಸ್ತಾನ ಬೇಕಾಗಿಲ್ಲ, ನಾವು ಭಾರತದ ಜೊತೆ ಇರ್ತೀವಿ ಅಂತ. ದುರದೃಷ್ಟಕರ ಸಂಗತಿ, ಅವತ್ತೇ ನಾವು ಬಲೂಚಿಸ್ತಾನವನ್ನ, ಹೇಗೆ ಪಾಕಿಸ್ತಾನ ಕಾಶ್ಮೀರದಲ್ಲಿ, ಜುನಾಗಢದಲ್ಲಿ ಮತ್ತು ಹೈದರಾಬಾದ್ನಲ್ಲಿ ತನ್ನ ಟೆಂಟಾಕಲ್ಸ್ ಅನ್ನ ಚಾಚ್ತೋ, ಹಾಗೆ ನಾವು ಬಲೂಚಿಸ್ತಾನಕ್ಕೆ ಸ್ವಲ್ಪ ಪ್ರಯತ್ನ ಪಟ್ಟರೆ ಆ ಬಲೂಚಿಸ್ತಾನವನ್ನ ಯಾವತ್ತಿಗೂ ಕೂಡ ನಮಗೆ ಹೇಗೆ ಕಾಶ್ಮೀರ ಇದೆಯೋ ಹಾಗೆ ಪಾಕಿಸ್ತಾನಕ್ಕೂ ಮಾಡಿಡಬಹುದಿತ್ತು. ಆದರೆ ದುರದೃಷ್ಟಕರ ಸಂಗತಿ ಅಂತಂದ್ರೆ, ಈ ದೇಶದ ನೇತೃತ್ವ ಅವತ್ತು ಇಷ್ಟು ದೂರದೃಷ್ಟಿಯಿಂದ ಯೋಚನೆ ಮಾಡುವ ಸ್ಥಿತಿಯಲ್ಲಿರಲಿಲ್ಲ, ಅಥವಾ ಅಲಿಪ್ತ ನೀತಿಯ ಭೂತ ನಮ್ಮ ತಲೆ ಮೇಲೆ ಏರಿತ್ತು. ಪರಿಣಾಮ ಏನಾಯ್ತು, ಬ್ರಿಟಿಷರನ್ನ ಮುಂದಿಟ್ಕೊಂಡಂತ ಪಾಕಿಸ್ತಾನ ಅಲ್ಲಿ ಕಳಾತ್ನಲ್ಲಿ ಎಲೆಕ್ಷನ್ನೇ ನಡೀದೇ ಇರೋ ತರ, ಅಲ್ಲಿನ ಜನರನ್ನು ಕೇಳದೇ ಇರೋ ತರ ಮಾಡಿ ಒಟ್ಟಾರೆ ಬಲೂಚಿಸ್ತಾನವನ್ನ ಟೋಟಲಿ ನುಂಗಿ ಬಿಡ್ತು. ಹೆಚ್ಚು ಕಡಿಮೆ ನೀವು ಆಗ್ಲೇ ಹೇಳದಂತೆ ಹೆಚ್ಚು ಕಡಿಮೆ 50% ಭಾಗ ಈ ಭೂಭಾಗದ ದೃಷ್ಟಿಯಿಂದ ಅದು ಪಾಕಿಸ್ತಾನದಲ್ಲಿ ಬಲೂಚಿಸ್ತಾನವೇ ಇದೆ. ಆದ್ರೆ ಬಲೂಚಿಸ್ತಾನದ ಜನಸಂಖ್ಯೆ ಅತ್ಯಂತ ಕಡಿಮೆ, ಅತ್ಯಂತ ವಿರಳವಾಗಿರುವಂತ ಜನಸಂಖ್ಯೆ. ಬಲೂಚಿಸ್ತಾನದ ಟೆರೇನ್ ಹೇಗಿದೆ ಅಂತಂದ್ರೆ ಡೆಸರ್ಟ್. ಆದರೂ ಕೂಡ ಅಲ್ಲಿನ ಜನರ ಜೀವನೋದ್ಯಮ ಏನು ಅಂತ ಕೇಳಿದ್ರೆ, ಅವರು ಇರುವಂತ ಸ್ವಲ್ಪ ಜಾಗದಲ್ಲಿ ಕೃಷಿ ಮಾಡ್ತಾರೆ, ಆನಂತರ ಹೈನೋದ್ಯಮವನ್ನು ನಡೆಸ್ತಾರೆ. ಅದು ಬಿಟ್ರೆ ನ್ಯಾಚುರಲ್ ರಿಸೋರ್ಸಸ್ ಎಷ್ಟು ಅಬೆಂಡೆಂಟ್ ಆಗಿ ಅಲ್ಲಿದೆ ಅಂತಂದ್ರೆ, ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಶಕ್ತಿ. ಎಲ್ಲಕ್ಕಿಂತ ಹೆಚ್ಚು ಏನು ಅಂತಂದ್ರೆ, ಪಾಕಿಸ್ತಾನಕ್ಕೆ ಚೀನಾ ಏನು $60 ಬಿಲಿಯನ್ ಒಂದು ದೊಡ್ಡ ಯೋಜನೆಯನ್ನ, ಸಿಪೆಕ್ ಯೋಜನೆಯನ್ನ ಕೊಟ್ಟಿದೆ. ಆ ಯೋಜನೆಯ ಬಹುಪಾಲು ಹಾದು ಹೋಗೋದು ಇದೇ ಬಲೂಚಿಸ್ತಾನದ ಮೂಲಕ. ಸೊ ಬಲೂಚಿಸ್ತಾನ ಪಾಕಿಸ್ತಾನದ ಪಾಲಿಗೆ ಒಂದು ದೊಡ್ಡ ಆಸ್ತಿ. ಆದ್ರೆ ಬಲೂಚಿಗಳು ಈಗ ಮಾತ್ರ ಹೋರಾಟ ಮಾಡ್ತಿರೋದ ಇಲ್ಲ ಅರವಿಂದ್. ಬಲೂಚಿಗಳು 1948 ನಲ್ಲಿ ಹೋರಾಟ ಮಾಡಿದ್ದಾರೆ, 1958 ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡಿದ್ದಾರೆ, 1962 ಮಾಡಿದ್ದಾರೆ, 1973 ನಲ್ಲಿ ಹೆಚ್ಚು ಕಡಿಮೆ 3-4 ವರ್ಷಗಳ ಕಾಲ ಪಾಕಿಸ್ತಾನದ ವಿರುದ್ಧ ಅವರು ಹೋರಾಟ ನಡೀತಾ ಇತ್ತು. ಯಾವಾಗ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದರು, ಆಗ ನರೇಂದ್ರ ಮೋದಿ ಅವರು ಕೆಂಪು ಕೋಟೆಯಿಂದ ಇದಕ್ಕೆ ಬೇಕಾಗಿರುವಂತ ಒಂದು ಸೂಕ್ಷ್ಮ ಸಂಗತಿಯನ್ನ ಅನಾವರಣ ಮಾಡಿದ ನಂತರ ಬಲೂಚಿಗಳಿಗೆ ಒಂದು ವಿಶೇಷವಾದ ಶಕ್ತಿ ಬಂದಂತಾಯ್ತು. ಅವರು ಪಾಕಿಸ್ತಾನದ ವಿರುದ್ಧ ಬಲವಾಗಿ ನಿಲ್ಲಲಿಕ್ಕೆ ಸಾಧ್ಯ ಆಯಿತು. ಇಷ್ಟು ನಾವು ಇತಿಹಾಸವನ್ನು ಗಮನಿಸಿದ್ರೆ ಗೊತ್ತಾಗೋ ಸಂಗತಿ. 2016 ನಲ್ಲಿ ಬರದಾಮ್ ಭುಕ್ತಿ ಅಂತ ಬಲೂಚಿಸ್ತಾನದ ಒಬ್ಬ ಲೀಡರ್ ನರೇಂದ್ರ ಮೋದಿ ಅವರಿಗೆ ಓಪನ್ ಪತ್ರ ಬರೆದಿದ್ರು. ಇದು ಮೊದಲನೇ ಪತ್ರ ಏನಲ್ಲ, ಒಂದು ಓಪನ್ ಪತ್ರ ಬರೆದು ಏನ್ ಹೇಳಿದ್ರು, ಪಾಕಿಸ್ತಾನ ಬಹಳ ಡೇಂಜರಸ್ ಆಗಿದೆ, ಬಲೂಚಿಗಳಿಗೆ ಬದುಕಲಿಕ್ಕೆ ಯೋಗ್ಯವಾಗಿಲ್ಲ, ದಯವಿಟ್ಟು ನನ್ನನ್ನು ಅವರು ಅರೆಸ್ಟ್ ಮಾಡಿ ನನ್ನನ್ನು ಕೊಲ್ತಾರೆ, ನನಗೊಂದು ಅಸೈಲಂ ಕೊಡಿ, ನನಗೆ ಭಾರತದಲ್ಲಿ ಉಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ ಅಂತ. ನನಗೆ ಚೆನ್ನಾಗಿ ನೆನಪಿದೆ, 2016 ನಲ್ಲಿ ಹೆಚ್ಚು ಕಡಿಮೆ 5,000 to 6,000 ಪತ್ರಗಳನ್ನ ಕನ್ನಡಿಗರ ಕಡೆಯಿಂದ ನರೇಂದ್ರ ಮೋದಿ ಅವರಿಗೆ ನಾವು ಬರೆಸಿ ಬಲೂಚಿಸ್ತಾನಿಗಳಿಗೆ ಪಾಕಿಸ್ತಾನದ ಬರದಾಮ್ ಭುಕ್ತಿಗೆ ನಾವು ಅಸೈಲಂ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಆದರೆ ಅವತ್ತಿನೂ ರಾಜತಾಂತ್ರಿಕ ನಡೆ ನಮ್ದು ಪಕ್ವವಾಗಿರಲಿಲ್ಲ. ಇವತ್ತು ಭಾರತದ ದೃಷ್ಟಿಯಿಂದ ರಾಜತಾಂತ್ರಿಕ ನಡೆ ಪಕ್ವವಾಗಿರೋದ್ರಿಂದ ಇಡೀ ಭಾರತ ಇವತ್ತು ಬಲೂಚಿಸ್ತಾನಗಳ ಪರವಾಗಿ ನಿಂತಿರೋದ್ರಿಂದ ಬಲೂಚಿಗಳಿಗೂ ಒಂದು ಧೈರ್ಯ ಬಂದಿದೆ. ನಾನು ಬಲೂಚಿಸ್ತಾನದ ಅಷ್ಟು ಟ್ವಿಟರ್ ಹ್ಯಾಂಡಲ್ಗಳನ್ನ ನೋಡ್ತಾ ಇದ್ದೀನಿ, ಬಹುತೇಕ ಟ್ವಿಟರ್ ಹ್ಯಾಂಡಲ್ಗಳನ್ನ. ಯಾವತ್ತಿನಿಂದ ಪಾಕಿಸ್ತಾನದೊಂದಿಗೆ ನಮ್ಮ ಕಾಲ್ ಕೇರ್ಕೊಂಡು ಹೋಗುವಂತ ಪಾಕಿಸ್ತಾನಿಯರು ಬಂದು ನಮ್ಮ ಜೊತೆ ಜಗಳ ಮಾಡಿದ್ರು, ನಾವು ಆನಂತರ ಯುದ್ಧ ಮಾಡಿದ್ವೋ, ಅಷ್ಟು ಉದ್ದಕ್ಕೂ ಕೂಡ ಅವ್ರ ಜೊತೆ ಬಲವಾಗಿ ನಿಂತಿದ್ದಲ್ಲದೆ ಪಾಕಿಸ್ತಾನದ ಸೇನೆ ಭಾರತದ ಗಡಿಗೆ ಕಡೆ ಒಂದು ದೊಡ್ಡ ಬಹುಪಾಲು ಸೇನೆ ಭಾರತದ ಗಡಿಯತ್ತ ಬರದೇ ಇರೋ ತರ ಅವರು ನಿರಂತರವಾಗಿ ಪಾಕಿಸ್ತಾನದ ವಿರುದ್ಧ ಆನ್ ಗ್ರೌಂಡ್ ಹೋರಾಟ ಮಾಡ್ತಿದ್ದಾರಲ್ಲ. ಇವತ್ತೊಂದು ವಿಡಿಯೋ ರಿಲೀಸ್ ಆಗಿದೆ, ನಿನ್ನೆ ವಿಡಿಯೋ ರಿಲೀಸ್ ಆಗಿದೆ. ಅಲ್ಲಿ 7th ಮೇ ನಲ್ಲಿ ಪಾಕಿಸ್ತಾನದ 10 ಜನ ಸೈನಿಕರನ್ನ ಅವರು ಕೊಂದು ಹಾಕಿರುವಂತ ವಿಡಿಯೋ ರಿಲೀಸ್ ಆಗಿದೆ. ಎಲ್ಲೂ ಕೂಡ ಪಾಕಿಸ್ತಾನ ಅದ್ರ ಕುರಿತಂತ ಹೇಳ್ಕೊಂಡಿಲ್ಲ, ಆದ್ರೆ ಬಲೂಚಗಳು ಹೇಳಿದ್ದಾರೆ ನಾವು ಪಾಕಿಸ್ತಾನದ ಬದುಕನ್ನು ಹಾಳು ಮಾಡ್ತೀವಿ ಅಂತ. ಬಲೂಚಿಸ್ತಾನದ ರಾಜಧಾನಿ ಕ್ವೆಟ್
ಅದು ಟೋಟಲಿ ಬಲೂಚಿಗಳ ಕೈಯಲ್ಲಿದೆ, ಅದು ಪಾಕಿಸ್ತಾನಿಯರ ಕೈಯಲ್ಲಿ ಇಲ್ಲ ಅಂತ ಹೇಳ್ತಾರೆ. ಗಂಟೆಗಟ್ಟಲೆ ಅವರು ಹೈವೇನ ಬ್ಲಾಕ್ ಮಾಡಬಲ್ಲಷ್ಟು ಸಾಮರ್ಥ್ಯವನ್ನ ಹೊಂದಿದ್ದಾರೆ. ಯಾಕೆ ಅಂತಂದ್ರೆ ಅವರು ಕಳೆದ ಅನೇಕ ವರ್ಷಗಳಿಂದ ಈ ಪಾಕಿಸ್ತಾನದ ಹರಾಸ್ಮೆಂಟ್ ಅನ್ನ ಸಹಿಸಿಕೊಂಡು ಈಗೊಂದು ಅದಕ್ಕೆ ರಿಯಾಕ್ಷನ್ ಕೊಡ್ಲಿಕ್ಕೆ ಅಂತ ಏನು ಹೊರಟಿದ್ದಾರೆ ಅದು ಭಯಾನಕವಾಗಿದೆ. ಅರವಿಂದ್, ನಾನು ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ನಿಮ್ಗೆ ಹೇಳಬೇಕು. ತೀರಾ ಇತ್ತೀಚೆಗೆ ಪ್ರಾಬಬ್ಲಿ ಕಳೆದ 15 ದಿನ ಅಥವಾ 1 ತಿಂಗಳ ಮುಂಚೆ UN ಕೂಡ ಹೇಳ್ತು, ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನ ನಡೆಸ್ತಾ ಇರುವಂತ ಅಟ್ರಾಸಿಟಿನ ನಾವು ಗಮನಿಸ್ತಾ ಇದ್ದೀವಿ, ಇದನ್ನ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗಾಗಿ ಬಲೂಚಿಸ್ತಾನದ ಈಗ ಪ್ರತ್ಯೇಕ ಬಲೂಚಿಸ್ತಾನದ ಬೇಡಿಕೆ ಇದೆಯಲ್ಲ, ಅಥವಾ ಅವರು ಘೋಷಣೆ ಮಾಡಿರುವಂತ ರಿಪಬ್ಲಿಕ್ ಆಫ್ ಬಲೂಚಿಸ್ತಾನಕ್ಕೆ ಈಗ ವಾಯ್ಸ್ ಜೋರಾಗಿದೆ ಅಂತ ನಾನು ಭಾವಿಸ್ತೀನಿ. ಇಟ್ಸ್ ಅ ವೆಲ್ಕಮ್ ಮೂವ್. ನಾವಂತೂ ಭಾರತೀಯರು ಅದನ್ನ ಪ್ರೀತಿಯಿಂದ ಸ್ವಾಗತಿಸಬೇಕು. ನಾನು ಪಬ್ಲಿಕ್ ಟಿವಿಯನ್ನು ಅಭಿನಂದಿಸ್ತೀನಿ. ಈ ತರದೊಂದು ಟಾಪಿಕ್ ಅನ್ನ ತೆಗೆದುಕೊಂಡು ಅದರ ಮೇಲೆ ಡಿಸ್ಕಸ್ ಮಾಡ್ತಾ ಇರೋದಕ್ಕೆ ನಿಮಗೂ ಕೂಡ ಅಭಿನಂದನೆಗಳು ಅರವಿಂದ್. ಚಕ್ರವರ್ತಿ ಸೂಲಿಬೆಲೆ ಅವರೇ, ಒಂದು ದೇಶಕ್ಕೆ ಇಂಟರ್ನಲ್ ಬ್ಲೀಡಿಂಗ್ ಅನ್ನೋದು ಎಷ್ಟು ಅಪಾಯಕಾರಿ. ಯಾಕಂದ್ರೆ ಪಾಕಿಸ್ತಾನದವ್ರು ಯಾವಾಗಲೂ ಭಾರತದ ವಿಚಾರದಲ್ಲಿ ಹೇಳ್ತಾ ಇದ್ರು, ಇಂಡಿಯಾ ವಿಲ್ ಬಿ ಕಟ್ ಇನ್ ಟು 1000 ಪಾರ್ಟ್ಸ್, ವಿ ವಿಲ್ ಎಂಜಾಯ್ ಇಟ್ ಅಂತ ಹೇಳ್ತಾ ಇದ್ರು. ಈಗ ಇಂಟರ್ನಲ್ ಬ್ಲೀಡಿಂಗ್ ಪಾಕಿಸ್ತಾನಕ್ಕೆ ಆಗ್ತಾ ಇದೆ. ಇಂಟರ್ನಲ್ ಬ್ಲೀಡಿಂಗ್ ನ ಕುರಿತಂತೆ ಭಾರತದಷ್ಟು ಈ ನೋವನ್ನು ಉಂಡವರು ಯಾರೂ ಇಲ್ಲ ಅಂತ ನಾನು ಹೇಳ್ತಿದ್ದೆ. ಕಾಶ್ಮೀರದಲ್ಲಿ ಮುಸಲ್ಮಾನ್ ಬಾಹುಳ್ಯ ಇದೆ ಅನ್ನೋ ಕಾರಣಕ್ಕೋಸ್ಕರ ಇಡೀ ಭಾರತ ಆ ನೋವನ್ನು ಅನುಭವಿಸ್ತಾ ಇದೆ. ಇದು ಮೊದಲನೇ ಪಾರ್ಟ್. ಇನ್ ಎರಡನೇದು ಬರೀ ಕಾಶ್ಮೀರ ಮಾತ್ರ ಅಲ್ಲ, ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾದೇಶದ ಕಾರಣಕ್ಕೋಸ್ಕರ ಅನುಭವಿಸ್ತೀವಿ, ಕೇರಳದಲ್ಲಿ ಅನುಭವಿಸ್ತಾ ಇದ್ದೀವಿ, ಗುಜರಾತ್ ನಲ್ಲಿ ಭಯೋತ್ಪಾದನೆ ನಡೆಯುತ್ತೆ, ಮುಂಬೈಗೆ ಬರ್ತಾರೆ, ಡೆಲ್ಲಿಗೆ ಬರ್ತಾರೆ, ಎಲ್ಲ ಕಡೆ ಭಯೋತ್ಪಾದನೆ ನಡೆಸ್ತಾ ಈ ದೇಶವನ್ನ ಒಳಗಿಂದ ಸುಡುವಂತ ಪ್ರಯತ್ನ ಅವ್ರು ಮಾಡ್ತಾರೆ. ಆದ್ರೆ ಗೊತ್ತಿರಬೇಕು ಮಮತಾ ಅವರೇ, ಇಡೀ ಭಾರತದಲ್ಲಿ ಕಾಶ್ಮೀರ ಅನ್ನೋದು ಅತ್ಯಂತ ಚಿಕ್ಕ ಪಾರ್ಟ್. ಕಾಶ್ಮೀರದಿಂದ ಭಾರತಕ್ಕೆ ಬಲು ದೊಡ್ಡ ಆದಾಯ ಬರುತ್ತೆ ಅಂತ ಏನಿಲ್ಲ. ಅವರು ಪ್ರತಿ ವರ್ಷ 12,000 ಕೋಟಿ ರೂಪಾಯಿನ ನಮಗೆ ತೆರಿಗೆ ರೂಪದಲ್ಲಿ ಕೊಟ್ರೆ ನಾವು 1.25 ಲಕ್ಷ ಕೋಟಿ ರೂಪಾಯಿನ ಅವರಿಗೆ ವಾಪಸ್ ಕೊಡ್ತಾ ಇದ್ದೀವಿ. ಅಂದ್ರೆ ಇಡೀ ಕಾಶ್ಮೀರದ ಬದುಕು ಏನ್ ನಡೆಯುತ್ತೆ ಅದು ಇತರೆ ಭಾರತೀಯರ ಟ್ಯಾಕ್ಸ್ ನ ಕಾರಣಕ್ಕೋಸ್ಕರ ನಡೆಯುತ್ತೆ. ಇದು ಗೊತ್ತಿರಬೇಕಾಗಿರುವಂತ ಮೊದಲ ಸಂಗತಿ. ಆದ್ರೆ ಪಾಕಿಸ್ತಾನದ ಪರಿಸ್ಥಿತಿ ಹಾಗಲ್ಲ. ಪಾಕಿಸ್ತಾನದ 50% ಲ್ಯಾಂಡ್ ಬಲೂಚಿಸ್ತಾನ ಇದೆ. ಪಾಕಿಸ್ತಾನದ ಐಶ್ವರ್ಯ ಏನಿದೆ, ಯಾವುದರ ಮೇಲೆ ಇವತ್ತು ಸಿಪೆಕ್ ಮೇಲೆ ಪಾಕಿಸ್ತಾನ ಮೆರಿತಾ ಇದೆಯೋ ಆ ಸಿಪೆಕ್ ಪಾಕಿಸ್ತಾನದ ಬಹುತೇಕ ಭಾಗವನ್ನ ಕವರೇ ಮಾಡೋದಿಲ್ಲ. ಐದರ್ ಅದು ಬಲೂಚಿಸ್ತಾನದ ಮೂಲಕ ಮ್ಯಾಕ್ಸಿಮಮ್ ಹಾದೋಗುತ್ತೆ ಅಥವಾ POK ಮೂಲಕ ಹಾದೋಗುತ್ತೆ. POK ಮೇಲೆ ಭಾರತ ತನ್ನ ಅಧಿಕಾರವನ್ನ ಸ್ಥಾಪಿಸ್ಲಿಕ್ಕೆ ಹೊರಟಿದೆ ಮತ್ತು ಬಲೂಚಿಸ್ತಾನ ಪ್ರತ್ಯೇಕ ಆಗುತ್ತೆ ಅಂತಂದ್ರೆ ಪಾಕಿಸ್ತಾನ ತನ್ನ ಇನ್ಕಮ್ ನ ಬಲು ದೊಡ್ಡ ಪಾರ್ಟ್ ಅನ್ನ ಚೈನಾದಿಂದ ಕಳ್ಕೊಳ್ಳಿಕ್ಕಿದೆ. ಮತ್ತು ಬಲೂಚಿಗಳು ಬಹಳ ಎಚ್ಚರಿಕೆ ಚೈನಾಕ್ಕೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಕಳೆದ ಅನೇಕ ತಿಂಗಳುಗಳಿಂದ ಅವರು ಅಲ್ಲಿರುವಂತ ಚೀನಿಯರನ್ನ ಫಾರಿನರ್ಸ್ ಅಂತ ಕರೀತಾರೆ. ಅವರು ಫಾರಿನರ್ಗಳನ್ನ ನಾವು ಇಲ್ಲಿ ಇರ್ಲಿಕ್ಕೆ ಬಿಡೋದಿಲ್ಲ ಎನ್ನುವಂತ ಒಂದು ಸಂದೇಶವನ್ನ ಮುಂದಿಟ್ಕೊಂಡು ಚೀನಿಯರನ್ನ ಕನಿಷ್ಠ ಪಕ್ಷ ಕಳೆದ 4 ವರ್ಷಗಳಲ್ಲಿ ಚೀನಾದ ಟೆಕ್ನಿಷಿಯನ್ಗಳಾಗಿರುವಂತ ಒಂದು 50 ಜನರನ್ನ ಬಲೂಚಿಸ್ತಾನಿಯರು ಕೊಂದು ಬಿಸಾಡಿದ್ದಾರೆ. ಇವೆಲ್ಲವನ್ನೂ ನೋಡುವಾಗ ಪಾಕಿಸ್ತಾನದ ಪರಿಸ್ಥಿತಿ ನಿಜಕ್ಕೂ ಗಂಭೀರವಾಗ್ಲಿಕ್ಕಿದೆ. ನಮ್ಗೆ ಪಾಕಿಸ್ತಾನ ಹೇಳುತ್ತಲ್ಲ, ನಾವಿಲ್ಲೊಂದು 26 ಜನರನ್ನ ಕೊಂದ್ವಿ ಅಂತ ಪಾಕಿಸ್ತಾನ ಅಲ್ಲಿ ಮೆರಿತಾ ಇದೆ. ಪುಲ್ವಾಮಾದಲ್ಲಿ ದಾಳಿ ಮಾಡಿ 40 ಸೈನಿಕರನ್ನ ಕೊಂದ್ವಿ ಅಂತ ಮರಿತಾ ಇದೆ. ಆದ್ರೆ ಹೆಚ್ಚು ಕಡಿಮೆ ಪ್ರತಿನಿತ್ಯ ನಾನು ನಿಮಗೆ ಒಂದು ಆಪರೇಷನ್ ಬಗ್ಗೆ ಹೇಳಬಲ್ಲೆ, 1 ವಾರದಲ್ಲಿ 4 ವಾರದಲ್ಲಿ ಪ್ರಾಬಬ್ಲಿ 58 ಆಪರೇಷನ್ಗಳ ಮೂಲಕ ಬಲೂಚಿಸ್ತಾನದ ಬೇರೆ ಬೇರೆ ನಗರಗಳಲ್ಲಿ ಏಕಕಾಲಕ್ಕೆ ಬಲೂಚ್ ಲಿಬರೇಷನ್ ಆರ್ಮಿ ನಡೆಸಿರುವಂತ ಆ ಭಯಾನಕ ಕೃತ್ಯ ಇದೆಯಲ್ಲ, ಅದನ್ನ ಪಾಕಿಸ್ತಾನ ಸಹಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಪಾಕಿಸ್ತಾನ ಅನೇಕ ದಿಕ್ಕುಗಳಿಂದ ಈ ಹೋರಾಟವನ್ನು ಎದುರಿಸ್ತಾ ಇದೆ. ಇದು ಬಹಳ ಪ್ರಾಬ್ಲಮೆಟಿಕ್ ಆಗಿದೆ. ಪಾಕಿಸ್ತಾನಕ್ಕೆ ಈಗ ಅರಿವಾಗ್ತಿದೆ ಕಾಶ್ಮೀರದಲ್ಲಿ ನಾನು ಮಾಡಿರುವಂತ ತಪ್ಪು ಏನು ಅನ್ನೋದು ಪಾಕಿಸ್ತಾನಕ್ಕೆ ಈಗೀಗ ಗೊತ್ತಾಗ್ತಿದೆ ಅಂತ ನನಗನ್ಸುತ್ತೆ. ರೈಟ್ ಸರ್, ಲಾರೆನ್ಸ್ ಅಂತ ಒಬ್ಬ ವಿದೇಶಿ ಪತ್ರಕರ್ತರು ಬರೀತಾರೆ, ಪಾಕಿಸ್ತಾನದ ನರಿಬುದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಬಲೂಚ್ ಲಿಬರೇಷನ್ ಆರ್ಮಿಯ ನಾಯಕತ್ವವನ್ನು ಮುಂದಾಳತ್ವವನ್ನು ವಹಿಸ್ಕೊಂಡಿರ್ತಾರೆ ಅವ್ರಿಗೆ ರಹಸ್ಯವಾಗಿ ಕಾಲ್ ಮಾಡೋದಂತೆ ಪಾಕಿಸ್ತಾನದ ಅಧಿಕಾರಿಗಳು, ಆಫರ್ ಕೊಡೋದಂತೆ, ನಿಮಗೆ ಸರ್ಕಾರದಲ್ಲಿ ಉನ್ನತ ಮಟ್ಟದ ಹುದ್ದೆ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, ಹೋರಾಟ ಕೈಬಿಡಿ ಅಂತ. ಆದರೆ ಅವೆಲ್ಲ ಏನು ಬೇಡ್ರಪ್ಪ, ನಮ್ಮ ಪ್ರದೇಶವನ್ನು ನೀವು ಆರಂಭದಿಂದ ಅಭಿವೃದ್ಧಿ ಮಾಡಿಲ್ಲ, ಅದ್ರ ಕಡೆ ಗಮನ ಕೊಡಿ ಅಂದರೆ ಪಾಕಿಸ್ತಾನ ಸರ್ಕಾರ ಅದ್ರ ಬಗ್ಗೆ ಯಾವತ್ತೂ ಗಮನ ಹರಿಸಿಲ್ಲ. ಹಾಗಾಗಿ ಆ ಜಾಗವನ್ನು ಇವರು ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಪಾಕಿಸ್ತಾನ ಸರ್ಕಾರದವರು ಇವತ್ತೊಂದು ದಿನ 40% 45% ಭೂಭಾಗವನ್ನು ಕಳ್ಕೊಳ್ಬೇಕಾಗಿ ಬರ್ತಾ ಇದೆ ಅಂತ ಮಾಡಿದ್ದುನ್ನೋ ಮಹಾರಾಯ ಅಂತ ಅನ್ಕೋಬೋದಾ ಸರ್? ಅಬ್ಸಲ್ಯೂಟ್ಲಿ ಹೌದು. ಪಾಕಿಸ್ತಾನ ಇವತ್ತು ಏನೇನ್ ಮಾಡ್ತಾ ಇದೆಯೋ ಅದು ಮಾಡಿದ್ದುನ್ನೋ ಮಹಾರಾಯದ ಪ್ರತೀಕವಾಗಿ ನಿಂತಿರೋದು. ಪಾಕಿಸ್ತಾನ ಇವತ್ತು ನಮ್ಮ ಗಡಿಯಲ್ಲಿ ಅನುಭವಿಸ್ತಾ ಇರೋದು ಕೂಡ ಅದೇ ಪ್ರತಿಫಲವನ್ನ ಉಂಡ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಆದ್ರೆ ನೀವು ಇದ್ರ ಬಗ್ಗೆ ಹೇಳೋದಾದ್ರೆ ನೀವು ಕೇಳಿದ್ರಿಂದಾಗ ನಾನು ಹೇಳ್ತಿದ್ದೀನಿ, ಒಬ್ಬ ಲೀಡರ್ ಇದ್ಲು, ಕರೀಮಾ ಬಲೋಚ್ ಅಂತ ಆಕೆ ಹೆಸರು.
ಆಕೆ ತುಂಬಾ ದೊಡ್ಡ ಮಟ್ಟದ ಹೋರಾಟವನ್ನ ಸಂಘಟಿಸಿದ್ಲು. ಆನಂತರ ಪಾಕಿಸ್ತಾನ ಯಾವ ತರದ ಹರಾಜ್ ಮಾಡ್ತು ಅಂದ್ರೆ ಒಬ್ಬ ಹೆಣ್ಣು ಮಗಳನ್ನ ಆಕೆ ದೇಶ ಬಿಟ್ಟು ಕೆನಡಾಕ್ಕೆ ಹೋಗ್ಬೇಕಾಗ್ ಬಂತು. ಕೆನಡಾದಲ್ಲಿ ಆಕೆ ಕಾಣೆಯಾಗಿರುವಂತ ಅವಳ ದೇಹ ಒಂದು ಕಡೆ ಒಂದು ನೀರಿನ ಬಹುಶಃ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸಿಕ್ತು ಅಂತ ಅನ್ಸುತ್ತೆ. ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಸುದ್ದಿ ಆಗಿತ್ತು. ಈಗಲೂ ಕೂಡ ಮಹರಂಗ್ ಬಲೂಚ್ ಅಂತ ಒಂದು ಹೆಣ್ಮಗಳಲ್ಲಿ ಹೋರಾಟ ಮಾಡ್ತಾಳೆ. ನೀವು ಆಕೆಯ ತಂದೆಯನ್ನ ಪಾಕಿಸ್ತಾನಿ ಸೇನೆ ಅಬ್ಡಕ್ಟ್ ಮಾಡಿ ಕೊಂದಿತ್ತು, ಅವರ ಅಣ್ಣನನ್ನ ಅಬ್ಡಕ್ಟ್ ಮಾಡಿತ್ತು, ಇದುವರೆಗೂ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಆಕೆ ಒಂದು ಹೋರಾಟವನ್ನು ಲೀಡ್ ಮಾಡಿದ್ಲಲ್ಲ. 2023 ನಲ್ಲಿ ಆಕೆಯ ಹೋರಾಟ ಹೇಗಾಗಿತ್ತು ಅಂತಂದ್ರೆ ಹ್ಯೂಮನ್ ಆಕ್ಟಿವಿಸ್ಟ್ ಇಂದ ಶುರು ಮಾಡಿದ ಆಕೆ 2023 ನಲ್ಲಿ ಕ್ವೆಟ್ಟಾದಿಂದ ಇಸ್ಲಾಮಾಬಾದಿಗೆ ಪಾದಯಾತ್ರೆ ಕರ್ಕೊಂಡು ಹೋಗಿದ್ಲು. ದೊಡ್ಡ ಸಂಖ್ಯೆಯ ಜನ. ಇದು ಪಾಕಿಸ್ತಾನದ ಇತಿಹಾಸದಲ್ಲಿ ಈ ತರದ ಒಂದು ಯಾತ್ರೆಯನ್ನ ಯಾರು ಊಹಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ. ದಾರಿಯಲ್ಲೇ ಅವರನ್ನ ಅಡ್ಡಗಟ್ಟಿ ಅವರನ್ನ ಡಿಟೈನ್ ಮಾಡಿ ಇಸ್ಲಾಮಾಬಾದಿಗೆ ಬರದೇ ಇರುವಂತೆ ತಡೆದು ಏನೆಲ್ಲಾ ಪ್ರಯತ್ನ ಪಟ್ಟರು ಅಂತಂದ್ರೆ ಅದಾದ ಮೇಲೆ ಇಡೀ ಜಗತ್ತು ಬಲೂಚಿಸ್ತಾನದ ಕಡೆ ನೋಡುವಂತೆ ಅವರು ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಇದು ಮಹರಂಗ್ ಬಲೂಚನ ಪ್ರಯತ್ನ ಅಂತ. ಇವತ್ ಹೇಗಾಗಿದೆ ಅಲ್ಲಿನ ಪರಿಸ್ಥಿತಿ ಅಂತಂದ್ರೆ ಅಲ್ಲಿನ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇಷ್ಟು ದಿನ ಹಾಗಿರ್ಲಿಲ್ಲ. ನೀವು ಮಾತನಾಡಬೇಕಾದ್ರೆ ಬಲೂಚಿಸ್ತಾನದ ಸ್ವಲ್ಪ ಭಾಗ ಜನ ಅವ್ರು ಪಾಕಿಸ್ತಾನ ಜೊತೆಗೆ ಇರೋಣ ಅಂತ ಈಗ್ಲೂ ಭಾವಿಸ್ತಾರೆ ಅಂತಿತ್ತು. ಬಟ್ ಈಗ ಕೇಳೋದಾದ್ರೆ ಬಲೂಚಿಸ್ತಾನದ ಪ್ರತಿಯೊಬ್ಬನೂ ಕೂಡ ತನ್ನ ಕೈಯಲ್ಲೊಂದು ಶಸ್ತ್ರ ಕೊಟ್ರೆ ನಾನು ಪಾಕಿಸ್ತಾನದ ಮೇಲೆ ಏರಿ ಹೋಗ್ತೀನಿ ಎನ್ನುವಷ್ಟರ ಮಟ್ಟಿಗೆ ಒಂದು ದೊಡ್ಡ ಪಡೆಯ ನಿರ್ಮಾಣ ಅಲ್ಲಾಗೋಗಿದೆ. ಬಲೂಚ್ ಲಿಬರೇಷನ್ ಆರ್ಮಿ ಇವತ್ತು ನನಗೆ ಪ್ರತ್ಯೇಕವಾಗಿಯೇ ಬೇಕು ಅಂತ ಡೆವಲಪ್ಮೆಂಟ್ ಇನ್ನವ್ರು ಕೇಳ್ತಿಲ್ಲ. ನಿಮ್ಮ ಹತ್ರ ಡೆವಲಪ್ಮೆಂಟ್ ಆಗೋದಿಲ್ಲ, ಯಾಕೆಂದ್ರೆ 75 ವರ್ಷ ಕಳೆದೋಯ್ತು. ಈ 75 ವರ್ಷಗಳಲ್ಲಿ ಇಡೀ ನೀವು ಬಲೂಚಿಸ್ತಾನವನ್ನ ಹೇಗಿಟ್ಟಿದ್ದೀರಾ ಅಂತಂದ್ರೆ ಅಲ್ಲಿ ಜನ ಇರಬೇಕು, ಕೂಲಿ ಕಾರ್ಯಕ್ಕೆ ಸಿಗಬೇಕೆ ಹೊರತು ಅವರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳುವಂತ ಸ್ಥಿತಿ ಅವ್ರಿಗೆ ಯಾವತ್ತೂ ಬರಬಾರದು ಎನ್ನುವ ದೃಷ್ಟಿಯಿಂದ ಅತ್ಯಂತ ಕೃಪಣ ಸ್ಥಿತಿಯಲ್ಲಿ ಇಡೀ ಬಲೂಚಿಸ್ತಾನವನ್ನು ಇಟ್ಟಿದ್ದಾರೆ. ಹೈಯೆಸ್ಟ್ ಆದಾಯ ಪಾಕಿಸ್ತಾನಕ್ಕೆ ಬರ್ತಿರೋದು ಬಲೂಚಿಸ್ತಾನದಿಂದ. ಆದ್ರೆ ಬಲೂಚಿಸ್ತಾನದ ಜನ ಮಾತ್ರ ಅತ್ಯಂತ ಕೃಪಣ ಸ್ಥಿತಿಯಲ್ಲಿದ್ದಾರೆ. ನಿಮಗೆ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಮೊನ್ನೆ ಪ್ರಾಬಬ್ಲಿ ಈ ಎಲ್ಲ ಯುದ್ಧದ ಸಂದರ್ಭದ ನಡೆಯುವಂತ ಕೆಲವು ದಿನಗಳ ಮುನ್ನ 2 ಗಂಟೆಗಳ ಕಾಲ ಒಂದು ಹೈವೇನ ಬ್ಲಾಕ್ ಮಾಡಿದ್ರು ಬಲೂಚ್ ಲಿಬರೇಷನ್ ಆರ್ಮಿಯವರು. ಪಾಕಿಸ್ತಾನದ ಸೇನೆ ಏನೂ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಆಗೇನ್ ಮಾಡಿದ್ರು ಗೊತ್ತಾ? ಯಾವ್ಯಾವ ಟ್ರಕ್ಗಳಲ್ಲಿ ಬಲೂಚಿಸ್ತಾನದ ಖನಿಜ ಸಂಪತ್ತನ್ನ ತಗೊಂಡು ಹೋಗ್ತಾ ಇದ್ದಾರೋ ಆ ಟ್ರಕ್ಗಳನ್ನ ನಿಲ್ಲಿಸಿ ಡ್ರೈವರ್ ಗಳನ್ನ ಹೊಡೆದು ಆ ಟ್ರಕ್ಗಳನ್ನ ಕಿತ್ಕೊಂಡು ಅದನ್ನ ನಾಶ ಮಾಡುವಂತ ಪ್ರಯತ್ನ ಮಾಡಿ ಅವ್ರು ಒಂದ್ ಸಂದೇಶ ಕೊಟ್ರು, ಬಲೂಚಿಸ್ತಾನದ ಸಂಪತ್ತನ್ನ ಲೂಟಿ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳುವಂತ ಒಂದು ಸಂದೇಶ ಇತ್ತಲ್ಲ, ಅದು ಪಾಕಿಸ್ತಾನಕ್ಕೆ ದೊಡ್ಡ ಸಂದೇಶ ಆಗಬೇಕು ನನ್ಗೆ ಅನ್ಸುತ್ತೆ. ಹೀಗಾಗಿ ಕಳೆದ 75 ವರ್ಷಗಳಿಂದ ಬಲೂಚಿಗಳ ಮೇಲೆ ಏನೇನ್ ಅತ್ಯಾಚಾರ ನಡೆಸಿದ್ದಾರೋ ಆ ಅತ್ಯಾಚಾರ ಎಲ್ಲ ಈಗ ಬಡ್ಡಿ ಸಮೇತ ಮರಳಿ ಬರ್ತಾ ಇದೆ ಅಂತ ಡೆಫಿನೆಟ್ಲಿ ನೀವು ಹೇಳಿದ ಸತ್ಯ ಅಂತ ಅನ್ಸುತ್ತೆ ನನಗೆ ಅರವಿಂದ್. ರೈಟ್ ಸರ್. ಚಕ್ರವರ್ತಿ ಸರ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಲ್ಲಿ ತನಕ ಜಾಯ್ನ್ ಆಗಿದ್ದಕ್ಕೆ ಹಲವಾರು ವಿಚಾರಗಳ ಬಗ್ಗೆ ತಾವು ಮಾಹಿತಿಯನ್ನು ಕೊಟ್ರಿ, ಧನ್ಯವಾದ. ಸೊ ಬಲೂಚ್ ಪ್ರತ್ಯೇಕವಾದರೆ ಪಾಕಿಸ್ತಾನ ಆರ್ಥಿಕ ದಿವಾಳಿನಲ್ಲಿದೆ. ಆಲ್ರೆಡಿ ಅವ್ರು ಯಾವತ್ತೂ ಶ್ರೀಮಂತ ರಾಷ್ಟ್ರ ಆಗೇ ಇರಲಿಲ್ಲ. ಅದರ ನಡುವೆ ಹೆಚ್ಚು ಕಡಿಮೆ ತನ್ನ ಭೂಭಾಗವನ್ನು ಅರ್ಧ ಭಾಗವನ್ನು ಕಳ್ಕೊಳ್ಳುತ್ತೆ. ನೀವು ಮ್ಯಾಪಲ್ಲಿ ನೋಡ್ತಾ ಇದ್ದೀರಾ, ರೆಡ್ ಕಲರ್ನಲ್ಲಿ ಇರ್ತಕ್ಕಂಥದ್ದು ಬಲೂಚಿಸ್ತಾನ್ ಪ್ರದೇಶ, ಗ್ರೀನ್ ಕಲರ್ನಲ್ಲಿ ಇರ್ತಕ್ಕಂಥದ್ದು ಪಾಕಿಸ್ತಾನ. ಅಂದರೆ ಒಂದು ವೇಳೆ ಏನಾದರೂ ಬಲೂಚಿಸ್ತಾನ್ ಸಪ್ರೇಟ್ ಆದರೆ ಅಲ್ಲಿಗೆ ಪಾಕಿಸ್ತಾನ ಹೆಚ್ಚು ಕಡಿಮೆ ನಮ್ಮ ಕೇರಳ ಕಾಣಿಸ್ತಲ್ಲ, ಕೇರಳ ಮ್ಯಾಪು ಆ ಥರ ಕೇರಳ ರೀತಿಯಲ್ಲಿ ಕಾಣುತ್ತೆ. ಅಲ್ಲಿಗೆ ಕರ್ನಾಟಕದ ಪಾಪ್ಯುಲೇಷನ್ ಇರೋದು ಒಂದು 6 ಕೋಟಿ ಜನ ಇದಾರಂತಲ್ಲಿ. ಹೌದು. ಸೊ ಇದು ಒಂದು ಭಾಗ. ಆಮೇಲೆ ಮೇಲ್ಗಡೆ ನೀವು ನೋಡ್ತಾ ಇದೀರಲ್ಲ ಗ್ರೀನ್ ಕಲರ್ ಅಲ್ಲಿ ಮೇಲ್ಗಡೆ ಖೈಬರ್ ಅಂತ, ಅಲ್ಲಿ ಪಶ್ತೂನಿಗಳು ನಾವು ಅಫ್ಘಾನಿಸ್ತಾನ ಜೊತೆ ಅಂತಿದ್ದಾರೆ. ಅದಕ್ಕೆ ಮೊದಲು ನಾವು ಲೆಕ್ಕ ಹಾಕಿದ್ದು 4 ಭಾಗ ಆಗ್ಬಿಡುತ್ತೆ ಪಾಕಿಸ್ತಾನ ಅಂತಕ್ಕಂಥ ಲೆಕ್ಕಾಚಾರ ಇತ್ತು. ಬಟ್ ಇದು ಕೂಡ ದೊಡ್ಡ ಹೊಡೆತನೆ. ಪಾಕಿಸ್ತಾನ ಅರ್ಧಕ್ಕರ್ಧ ಸೊರಗಿದಂತೆ. ಪಾಕಿಸ್ತಾನವನ್ನು ಹಿಂಗ್ ಕುಗ್ಸಿದ್ರೆ ಅವ್ರು ನಮ್ ತಂಟೆಗೆ ಬರಲ್ಲ ಅಂತ ಅದು ಭಾರತಕ್ಕಾಗತಕ್ಕಂಥ ಲಾಭ.